ಇದೇ ಬ್ಯಾಂಕ್ ಆಫ್ ಇಂಡಿಯಾ 38 lakh ನಾಳೆ ಹೋಗಿ ಚೆಕ್ ಮಾಡಿ. ಇನ್ಸ್ಟಿಟ್ಯೂಟ್ ಮಾಡಾದ್ಮೇಲೆ 1.5 ಕೋಟಿ ಲಾಸ್ ಮಾಡ್ಕೊಂಡಿರೋದು. ಇನ್ನ ಎಷ್ಟು ಹೇಳ್ತೀರಾ ಹೇಳಿ? ಆ ದುಡ್ಡಿಗೆ ನಾನು ಸೇವ್ ಮಾಡ್ಕೊಂಡು ನಾನು ಅದ್ರಲ್ಲಿ ಬಿಸ್ನೆಸ್ ಮಾಡ್ಬೇಕು. ನೋ, ಅದನ್ನ ನಾನು ಏನ್ ಹೇಳಿದೀನಿ, ಆಡ್ಸೆನ್ಸ್ ಯೂಸ್ ಮಾಡೋಣ, ಒಂದ್ ಬೂಸ್ಟ್ ಮಾಡೋಣ ಇವ್ರ ಪ್ರೊಫೈಲು. ಇನ್ನ ದುಡ್ಡು ಬೇಕಾ? ನಾನು ಖರ್ಚು ಮಾಡ್ತೀನಿ. ಯಾಕೆಂದ್ರೆ ನಮ್ ಹುಡುಗರ್ದು, ನಮ್ ಸ್ಟೂಡೆಂಟ್ಸ್ ಈ ಬ್ಯಾಚ್ ಒಳ್ಳೆ ಪ್ರೊಫೆಷನಲ್ ಆಗಿ ಗ್ರೋತ್ ಆಗ್ಲಿ ಅಂತ. ನನಗೆ ನೀಡೇ ಇಲ್ಲ ಸರ್. ಇನ್ನ ಇಷ್ಟು ಎಕ್ಸ್ಟ್ರಾ ಆಗುತ್ತೆ, ಈ ತರ ನಾವು ಮಾಡ್ತೀವಿ. ಅವ್ರ ಹತ್ರ ಹೇಳಿದ್ಮೇಲೆ ನಾವಿಲ್ಲ ಅಂತ ಅನ್ಬಿಟ್ಟು ನಮ್ಗೆ ಇಷ್ಟು ಕೊಡಿ ಅಂತ ಕೇಳ್ಬಿಟ್ಟು ಇನ್ನೊಂದು ಮತ್ತೊಂದು ಮಾಡಕ್ಕಾಗಲ್ಲ. ಅದೇ ತರನೇ ನಾನು ನಿಮ್ಮನ್ನ ಕೇಳ್ತಾ ಇರೋದು ಕ್ವಶನ್. ನಿಮಗೆ ನಾನು ಅವಾಗ್ಲಿಂದ ನೀವ್ ಹೇಳಿದ ಮೇಲೆ 10 ಸರಿ ಕ್ವಶನ್ ಕೇಳಿದೀನಿ. ಈ ಕ್ವಶನ್ಸ್ಗೆ ಆನ್ಸರ್ ಬರ್ತಾನೆ ಇಲ್ಲ. ನೋಡಿ, ನಿಮ್ಗೆ ಕೇಳಿರೋ ಕ್ವಶನ್ ಇನ್ನೂ ಒಂದು ಸರಿ ಕೇಳ್ತೀನಿ. ಇನ್ನೂ ಒಂದ್ಸರಿ ಕೇಳ್ತೀನಿ. ನಾನು ಕೇಳಿದ್ದು, ನಾನು ದುಡ್ಡು ಕೊಡ್ಬೇಕಾದ್ರೆ ನೀವು ನಾನು ಮೇಡಮ್ ಇಷ್ಟು ಕೊಡ್ತಾ ಇದ್ದೀನಿ, ಇಷ್ಟಕ್ಕಾಗಿದೆ, ಅಫಿಷಿಯಲ್ ಆಗಿ ಇಷ್ಟಕ್ಕೆ ಅಗ್ರಿಮೆಂಟ್ ಆಗಿದೆ, ಇನ್ ಮಿಕ್ಕಿದ ಅಮೌಂಟ್ ನಿಮ್ಗೆ ಅಂತಾನೆ ಯುಟಿಲೈಸ್ ಮಾಡ್ಕೊಂಡು ಅಲ್ಲಿ ಇಕ್ಕಿರ್ತೀವಿ ಅಂತ ಹೇಳ್ಬೋದಿತ್ತು. ಅದನ್ನ ಹೇಳಿಲ್ಲ. ಕ್ಲೈಂಟ್ ಜೊತೆ ಹೆಂಗ್ ಮಾಡ್ತೀರಾ ನೀವು? ಅದ್ ಕ್ಲೈಂಟ್ ತರ ಈ ತರ ಮಾಡಲ್ಲ ಸರ್. ನೀವು ಚಾನ್ಸೇ ಇಲ್ಲ. ಕ್ಲೈಂಟ್ ಈ ತರ ಮಾಡಲ್ಲ. ನೀವೇನು ಅನ್ಕೋಬಿಟ್ಟಿದ್ರ, ಬಿಸ್ನೆಸ್ ಅಂದ್ರೆ ನನ್ನ ಹತ್ರ ಪ್ರಾಡಕ್ಟ್ ಇದೆ, ನಾನು ಹೋಗಿದ ತಕ್ಷಣ ಸರ್ವಿಸ್ ಕೊಟ್ಬಿಡ್ಬೋದು. ಚಾನ್ಸೇ ಇಲ್ಲ.